PMC ಕನ್ನಡ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಮತ್ತು ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತಾ ಧ್ಯಾನ ವಿತ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಡಾಕ್ಟರ್ ಮಮತಾ BM. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರಣಾದಿ ಗಚ್ಚತಿ. ಅರ್ಜುನ, ಯಾರು ಶ್ರದ್ಧೆಯಿಂದ, ಧೈರ್ಯದಿಂದ, ತ್ಯಾಗಭಾವದಿಂದ ಜ್ಞಾನವನ್ನು ಕಲಿತಾರೆ ಅವರು ಪಂಚೇಂದ್ರಿಯಗಳನ್ನು ನಿಗ್ರಹಣದಲ್ಲಿ ಇಟ್ಕೊಳ್ತಾರೆ. ಅವರು ಆ ಜ್ಞಾನದಿಂದ ಪರಮ ಶಾಂತಿಯನ್ನು ಹೊಂದ್ತಾರೆ. ಇದೇ ರೀತಿಯ ಹಾದಿಯಲ್ಲಿ ಇರುವಂಥ ವ್ಯಕ್ತಿ ನಮ್ಮ ನಿವೃತ್ತ IAS ಅಧಿಕಾರಿಯಾದವರು, ಸತತ ಸಮಾಜಮುಖಿಯಾಗಿ ಕೆಲಸ ಮಾಡಿದ ಪರಿಸರ ಪ್ರೇಮಿ. ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸರ್, IAS ಆಫೀಸರ್ ಆಗಿದ್ರಿ ನೀವು. ಸಡನ್ನಾಗಿ ಈಗ ವೈಜ್ಞಾನಿಕ ವಿಷಯದ ಬಗ್ಗೆ ಆಸಕ್ತಿ ಬಂದಿದ್ದು ಹೇಗೆ ಸರ್ ನಿಮಗೆ? ಪರ್ಟಿಕ್ಯುಲರ್ಲಿ ಹೇಳ್ತೀನಿ, ನನ್ನ ಲೈಫಲ್ಲಿ ಯಾವಾಗಲೂ ಅಷ್ಟೇ, ಏನು ಆಗೋದಿಲ್ಲೋ ಇನ್ ನಾರ್ಮಲ್ ವೇ ಯಾಕೆ ಆಗೋದಿಲ್ಲ ಅದೇ ಕ್ವಶನ್ ಅಂತ. ಎನಿಥಿಂಗ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಹೌದು ಸರ್. ಟ್ರೀ ಪ್ಲಾಂಟೇಶನ್ ಒಂದಿನದಲ್ಲಿ 1 ಕೋಟಿ ಗಿಡ ಹಾಕಿಸ್ದೆ ಆಸ್ ಎ ಡಿವಿಷನಲ್ ಕಮಿಷನ್ R ಡಿಸ್ಟ್ರಿಕ್ಟಲ್ಲಿ. ಎಂಟೈರ್ ಬಿಹಾರದ್ದು ಫಾರೆಸ್ಟ್ ಏರಿಯಾ ಇನ್ಕ್ರೀಸ್ ಆಗೋಯಿತು 3.4%. ಅದು ರಿಸರ್ಚ್ ರಿಪೋರ್ಟ್ ಅನುಸಾರ. ಅದು ಅಲ್ಲಿವರೆಗೂ ಸಹ ಮಗುವಂಗೆ ಗಿಡ ನೋಡಬೇಕು ಅಂತ ಯಾರೂ ಯೋಚನೆ ಮಾಡಿಲ್ಲ. ಎಲ್ಲ ಇದು ಗ್ಯಾಬಿಯನ್ ಅಂದರೆ ಅದಕ್ಕೆ ಇದು ಹಾಕೋದು ಪ್ರೊಟೆಕ್ಷನ್. ಹ್ಯೂಮನ್ ಟಚ್ ಇಲ್ಲ ಅಲ್ಲಿ. ಏನೋ ಮಳೆ ಬಂತು ಅದರ ಸಕ್ಸಸ್ ರೇಟು 10-15% ಇತ್ತು. 3 ಸ್ಟೇಟಲ್ಲಿ ಸ್ಟಡಿ ಮಾಡಿದೆ, ಮಧ್ಯಪ್ರದೇಶ, ಜಾರ್ಖಂಡು, ಬಿಹಾರ್. ಅದನ್ನು ನಾನು ಕ್ವಶನ್ ಮಾಡಿದೆ ಸರ್ಕಾರಕ್ಕೆ ಆಸ್ ಎ ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟು ಮತ್ತು MGNRJ ಕಮಿಷನರ್ ಆಗಿದ್ದಾಗ. ಸೊ ಅಲ್ಟಿಮೇಟ್ಲಿ ಯಾಕೆ ಮಗು ಸ್ಟೇಟಸ್ ಕೊಡಬಾರ್ದು? ಇದು 300 ವರ್ಷದಿಂದ 10,000 ವರ್ಷವರೆಗೂ ಜನಕ್ಕೆ ಆಹಾರ ಕೊಡುತ್ತೆ. ಆಮೇಲೆ ಎಂಟೈರ್ ಅನಿಮಲ್ ಕಿಂಗ್ಡಮ್ಗೆ ಮನೆಯಾಗಿ ಮತ್ತು ಆಹಾರದಲ್ಲಿ ಕೊಡ್ತೈತೆ. ಕಾರ್ಬನನ್ನು ಅಬ್ಸಾರ್ವ್ ಮಾಡಿಕೊಂಡು ಪ್ರಕೃತಿಯಿಂದ ಅದನ್ನು ವುಡ್ಡಾಗಿ ಕನ್ವರ್ಟ್ ಮಾಡುತ್ತೆ ಕಾರ್ಬನ್ ಸಿಕ್ವೆಸ್ಟರ್. ಯಾಕೆ ಮಾಡಬಾರ್ದು? ಅಲ್ಟಿಮೇಟ್ಲಿ ಭಾರತ ಸರ್ಕಾರ ನ್ಯಾಷನಲ್ ಪಾಲಿಸಿ ಮಾಡ್ತು. ಅದು ಯಾವಾಗ ಅವ್ರಿಗೆ ಗೊತ್ತಾಯ್ತಂದರೆ, ಒಂದಿನಲ್ಲಿ 1 ಕೋಟಿ ಗಿಡ ಏನು ಹಾಕಿದೆ ಅದನ್ನು ಸ್ಟೇಟ್ ಪಾಲಿಸಿ ಮಾಡಿಬಿಟ್ರು ನಮ್ಮ ಆನರಬಲ್ CM ಅವರು, ಶ್ರೀ ನಿತೀಶ್ ಕುಮಾರ್ ಸರ್ ಅವರು. ಅದಾದಮೇಲೆ ಎಲ್ರಿಗೂ ಗೊತ್ತಾಯಿತು ಏನೋ ಸ್ಪೆಷಲ್ ಇದೆ ನೋಡಬೇಕು ಅಂತ. ಸ್ಟಡಿ ಮಾಡಿದ್ರು ಸರ್ವೈವಲ್ ರೇಟು 15% ಇದ್ದು 85% ಆಯಿತು. ಎಂಟರ್ ಸ್ಟೇಟ್ ಗೌರ್ಮೆಂಟ್ ಒನ್ ಡೇದಲ್ಲಿ 1 crore ಮಾಡಿಸಿದ್ರು. ನಾನು ಬರೀ ಆ್ಯಸ್ ಅನ್ ಆಫೀಸರ್ ಡಿವಿಷನಲ್ ಕಮಿಷನರ್ 1 ಡೇನಲ್ಲಿ 1 crore. ಇವನ್ BBC ಟೈಟಲ್ ಮಾಡ್ತು ಇಂಡಿಯನ್ ಪ್ಲಾಂಟ್ ಗುರು ಅಂತ. ವರ್ಲ್ಡ್ ವೈಡ್ 1 minute ನ್ಯೂಸ್ ಆಯಿತು. ಇವನು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ತಮ್ಮ ಬುಕ್ಕಲ್ಲಿ ಬರೆದಿದ್ದಾರೆ ಟಾರ್ಗೆಟ್ 3 ಬಿಲಿಯನಲ್ಲಿ ಯಾವ ರೀತಿ 3 ಲಕ್ಷ ಜನನ ಒಂದಿನ 29 ಆಗಸ್ಟ್ 2009 ಪ್ರೆಸ್ ಮಾಡಿ 2000 ಮೇಲೆ ಪಂಚಾಯತಲ್ಲಿ ಪ್ಲಾಂಟೇಶನ್ ಮಾಡಿದೆ ಅಂತ. ಅದೇ ರೀತಿ ಎಲ್ಲ ಕ್ರಿಯೇಟಿವ್ ಆ್ಯಂಡ್ ಗಟ್ಸ್. ನೀವು ಹೇಳಿದ್ರಲ್ಲ ಆ ಗೀತಾದ ಒಂದು ಶಬ್ದ, ಅದು ಗಟ್ಸ್. ನೀವು ಒಳ್ಳೆಯದನ್ನು ಮೆಡಿಟೇಷನ್ ಮಾಡಿದ್ರೆ ಒಳ್ಳೆಯದೇ ಬರುತ್ತೆ. ಕೆಟ್ಟದೆಲ್ಲ ಆಟೋಮೆಟಿಕ್ಲಿ ಯುದ್ಧ ಇದ್ದಂಗೆ ಅದು ಬ್ರೈನ್ ಒಳಗಡೆ. ಕೆಟ್ಟದ್ದು ಒಳ್ಳೆಯದು ಆ ಮೆಡಿಟೇಷನ್ ಅಷ್ಟು ಪವರ್ ಇದೆ ಧ್ಯಾನದಲ್ಲಿ. ನೆಕ್ಸ್ಟು ನನಗೇನು ಪೇನ್ ಇತ್ತು, ರುಮೆಟೆಡ್ ಆರ್ಥರೈಟಿಸ್ 1973ರಲ್ಲಿ. ಅದಕ್ಕೆ ಟೆನಡೂರ್ ಇಂಜೆಕ್ಷನ್ ಏನು 21 ದಿನ ತಗೊಳ್ಬೇಕಾಗಿತ್ತು. ಆ ಪೇಯ್ನ್ಗೋಸ್ಕರವಾಗಿ ಆಲ್ಟರ್ನೇಟಿವ್ ಏನೂ ಇಲ್ವಾ ಅದನ್ನು ನೋಡೋ ಹೊತ್ತಿನಲ್ಲಿ 81ರಲ್ಲಿ ಮೆಡಿಸಿನಲ್ ಪ್ಲಾಂಟೇಶನ್ ಕೋರ್ಸ್ ಬಂತು. ನನ್ನ ಮೇಲೆ ಅಪ್ಲೈ ಮಾಡಿಕೊಂಡೆ, ಕ್ಯೂರ್ ಆದೆ. ಗಿಫ್ಟಾಗಿ 2 ಆಯ್ತು ನಮ್ಮ ಮನೆಯಲ್ಲಿ. ಒಂದು ಫಾದರ್ ಕಿಡ್ನಿ ಫೇಲಿಯರ್ ಆಗಿ ಡಯಾಲಿಸಿಸ್, ಅದೊಂದು ಗಿಫ್ಟು, ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆದೆ. ಇನ್ನೊಂದು ಗಿಫ್ಟು, ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು, ಅವನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಫರ್, ಅವನ ಮೇಲೆ ಎಕ್ಸ್ಪೆರಿಮೆಂಟ್, ಅದೊಂದು ಗಿಫ್ಟ್, ಅವನು ಸರಿಯೋದ. ಈಗ ವರ್ಲ್ಡ್ಗೇನೆ ಇದು ಒಂಥರ ಸೆಲ್ ರೀಜನರೇಷನ್ ಪ್ರಾಸೆಸ್. ಸೊ ಇನ್ ಡಿಜನರೇಟೆಡ್ ಆರ್ಗನ್ಸ್ ಅದರಲ್ಲಿ ಮಾಡಿದೆ. ಸೊ ಈಗ ಆನರಬಲ್ ಪ್ರೈಮ್ ಮಿನಿಸ್ಟರ್ ಸರ್ ಹೇಳಿದರು,
ಸುಮಾರು 2015-16 ವೈದಿಕರನ್ನ ಅಡ್ರೆಸ್ ಮಾಡೋದ್ರಲ್ಲಿ ಆಯುಷ್ ಡಿಪಾರ್ಟ್ಮೆಂಟಿಂದ. ಸರ್, ಈ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನಲ್ಲಿ ಸೊ ಈಗ ನೀವು ಮಾಡಿದ್ದೀರಲ್ಲ ಸರ್, ಅದು ಈಗ ಧ್ಯಾನ ಮತ್ತು ಪ್ರಾಣಾಯಾಮದಲ್ಲಿ ಹೇಗೆ? ನೋಡಿ, ಒಂದು ಹೇಳ್ತೀನಿ, ನನ್ನ ಒಂದು ಡಯಟ್ ಬುಕ್ಕಲ್ಲಿ ಬೆಳಗ್ಗೆ ಇಂದ ಪ್ರಕ್ರಿಯೆ ರಾತ್ರಿವರೆಗೂ ಬರ್ದಿದ್ದೀರಾ? ಹಾಂ ಸರ್. ಆ ಬೆಳಗ್ಗೆ ಔಷಧಿ ತಗೊಂಡ್ಮೇಲೆ ಪ್ರಿಬಯೋಟಿಕ್ಸ್ ತಗೊಳ್ಬೇಕು, ಹೊಟ್ಟೆಯಲ್ಲಿರೋ ಜೀವಂತ ಮೈಕ್ರೋಬ್ಸ್ಗೆ ಇದು ಮಾಡೋದಕ್ಕೆ ಆಹಾರ. ಅದಾದಮೇಲೆ ನಾನೇನು ಹೇಳಿದ್ದೀನಿ ಅಂದರೆ ಮೆಡಿಟೇಷನ್ ಮಾಡಬೇಕು ಫಸ್ಟ್, ಆಮೇಲೆ ಪ್ರಾಣಾಯಾಮ ಮಾಡಬೇಕು ಅಂತ. ಸೊ ಮೆಡಿಟೇಷನ್ಗೂ ಪ್ರಾಣಾಯಾಮಗೂ ವ್ಯತ್ಯಾಸ ಏನು ಅಂದರೆ, ನಾನು ಆ್ಯಕ್ಚುಲಿ ಗಾಯದಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿದ್ದೆ. ಆಸ್ ಎ DM ಎಕ್ಸೆಪ್ಷೋ ಚೇರ್ಮನ್ ಆಗಿದ್ದೆ ಮಹಾಬೋಧಿ ಟೆಂಪಲ್ಗೆ. ಆಲ್ ಸೆಲೆಬ್ರಿಟೀಸ್ ಆಲ್ ಓವರ್ ದ ವರ್ಲ್ಡ್ ಬರ್ತಾ ಇದ್ರು, ಇನ್ಕ್ಲೂಡಿಂಗ್ ರಿಚರ್ಡ್ ಗೆರೆ ಆಲ್ಸೋ ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಎಲ್ಲ ಕೂತ್ಕೊಂಡು ಕಣ್ಣು ಮುಚ್ಕೊಂಡಿರ್ತಾರೆ. ನಾನು ಅವಾಗ ಅಂದ್ಕೊಂಡಿದ್ದೆ, ಐ ವಾಸ್ ಯಂಗ್ ಆಫೀಸರ್, ಏನಪ್ಪ ಇವ್ರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತಾರೆ, ಏನಿದ್ರಲ್ಲಿದೆ, ಬಿಕಾಸ್ ಐ ನೆವರ್ ನ್ಯೂ ದಟ್ ಟೈಮ್ ಆಲ್ ದೀಸ್ ಇದು. ಸೊ ಈಗ ಗೊತ್ತಾಯಿತು ಅದು ಎಷ್ಟು ಪವರ್ಫುಲ್ ಟೂಲು ಆ ವಿಪಾಸನ. ಓನ್ಲಿ ನಮ್ಮ ಶರೀರದಲ್ಲೇ ದೇವರಿದ್ದಾನೆ, ನಮ್ಮ ಶರೀರದಲ್ಲೇ ಶಕ್ತಿ ಇದೆ. ಆ ಶಕ್ತಿನ ನಾವು ಹೆಂಗೆ ಟ್ಯಾಪ್ ಮಾಡಬೇಕು ಅಂತ ಅನ್ನೋದು ಆ ಒಂದು ಮೆಡಿಟೇಷನ್ ಸಿಗುತ್ತೆ. ಸಿಂಪಲ್. ಅದು ಎಂತಹ ನೋವು ಬರಲಿ, ಎಂಥ ನೋವು ಇರಲಿ, ಏನೂ ಇಲ್ಲ, ನನಗೆ ನಾನು ಬದುಕಿದ್ದೀನಿ ಅಷ್ಟು ಸಾಕು, ಕಣ್ಣಿದೆ ಅಷ್ಟು ಸಾಕು. ಕೂತ್ಕೊಂಡ, ಕಣ್ಣು ಮುಚ್ಕೊಂಡ, ಬರೀ ಉಸಿರನ್ನ ಗಮನಿಸ್ದ, ಉಸಿರು ಹೆಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ. ಅದಕ್ಕೆ ಯಾವ ದೀಪನೂ ಬೇಕಾಗಿಲ್ಲ, ಯಾವ ಮ್ಯೂಸಿಕ್ಕೂ ಬೇಕಾಗಿಲ್ಲ, ಏನೇನೂ ಬೇಕಾಗಿಲ್ಲ, ಯಾವುದೂ ಉಚ್ಚಾರಣೆ ಬೇಕಾಗಿಲ್ಲ. ಕೆಲವೆಲ್ಲ ಶಬ್ದಗಳೆಲ್ಲ ಇದೆ, ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ಅದೇನೂ ಇಲ್ಲ. ನಾನು ಬೀಯಿಂಗ್ ಅನ್ ಹಿಂದೂ ಎವ್ರಿಥಿಂಗ್ ಐ ನೋ. ಬಟ್ ಈ ರೀಸೆಂಟ್ಲಿ ಒಂದು ಸೇಪಿಯನ್ ಅಂತ ಬುಕ್ ಬಂದಿದೆ, ಅರಾರೆ ಅಂತ ಜೂಯಿಶ್ ಆಥರ್ ಬರೆದಿದ್ದಾರೆ, 70,000 years to human history. ಅದರಲ್ಲಿ ಒಂದು ಚಾಪ್ಟರ್ ಇದೆ ಮೆಡಿಟೇಷನ್ ಬಗ್ಗೆ. ಬುದ್ಧ ಅಷ್ಟು 2000 ವರ್ಷದ ಹಿಂದೆ ಯಾವ ರೀತಿ ಆರೋಗ್ಯನ ಇಟ್ಕೊಳ್ಬೇಕಂದ್ರೆ ಆ ಮೆಡಿಟೇಷನ್, ಧ್ಯಾನ, ವಿಪಾಸನ ಎಷ್ಟು ಪವರ್ಫುಲ್ ಟೂಲ್ ಅಂತ ಎಲ್ಲ ಎಷ್ಟು 2 ಪೇಜ್ 3 ಪೇಜ್ ಇರೋ ಚಾಪ್ಟರ್, ಅದು ಒಂದು ಚಾಪ್ಟರ್ ಇಷ್ಟ ಬುಕ್ ಇದೆ. ಅಂದರೆ ಅಷ್ಟು ಪವರ್ಫುಲ್ ಟೂಲು. ಅದನ್ನು ನಾವು ನಮಗೇನೆ ಗೊತ್ತಿಲ್ಲ. ನನಗೆ ಒಂದ್ಸರಿ ಇನ್ವೈಟ್ ಮಾಡಿದ್ರು ಪಿರಮಿಡ್ ಸ್ಥಾನದವರು. ಸೊ ಎಷ್ಟು ಚೆನ್ನಾಗಿದೆ ಅಂದರೆ, ಎಸ್ಪೆಷಲಿ ಆ ಮೇಲಕ್ಕೆ ಹೋಗಿ ಆ ಪಿರಮಿಡಲ್ಲಿ ಕೂತ್ಕೊಂಡ್ರೆ ಯು ಕಾಂಟ್ ಇಮ್ಯಾಜಿನ್. ಅದು ಇದೇನು ಅಂದರೆ ಸೈಂಟಿಫಿಕಲಿ ಹೇಳ್ತೀನಿ, ಇಲ್ಲಿ ಹೈಪೋಥಾಲಮಸ್ ಗ್ಲ್ಯಾಂಡ್ ಇದೆ. ಅದು ಏನು ಹೇಳ್ತಾರೆ ಅಂದರೆ ಮಾಸ್ಟರ್ ಗ್ಲ್ಯಾಂಡ್ ಆಫ್ ಆಲ್ ದಿ ಬಾಡಿ ಆರ್ಗನ್ಸ್, ಫ್ರಮ್ ಥೈರಾಯ್ಡ್ ಇಂದ ಹಿಡಿದು ರಿಪ್ರೊಡಕ್ಟಿವ್ ಆರ್ಗನ್. ಸೊ ಅದು ಪಿಟ್ಯುಟರಿ ಗ್ಲ್ಯಾಂಡ್ ಪಕ್ಕದಲ್ಲೇ ಇದೆ. ಅದು ಆಲ್ಮಂಡ್ ಶೇಪ್, ಬಾದಾಮ್ ಫಿಶ್ ಶೇಪ್ ಅಂದರೆ ಇಷ್ಟು ದಪ್ಪ ಪಿಟ್ಯುಟರಿ ಗ್ಲ್ಯಾಂಡ್ ಇದೆ. ಅದೊಂಥರ ಅದು ಗಾರ್ಡ್ ಇದ್ದಂಗೆ. ಅದು ಹೇಳುತ್ತೆ ನೀನು ಏನು ಕೆಲಸ ಮಾಡು ಅಂತ. ಇದು ಯಾವುದೋ ಒಂದು ಆರ್ಟಿಕಲ್ಸಲ್ಲಿ ಓದಿದೆ, ಇದು ಟ್ರೂ ಫ್ಯಾಕ್ಟ್. ಅದು ನಾಕ್ ಮಾಡುತ್ತೆ ಎಲ್ಲ ಆರ್ಗನ್ಸು. ಇಲ್ಲ ಅಂದರೆ ಏನು ಮ್ಯಾಜಿಕ್ಕಾ, ನಾವು ಕೂತ್ಕೊಂಡ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್. ಆಮೇಲೆ ಎಲ್ರಿಗೂ ಹೇಳ್ತೀನಿ ಕೂತ್ಕೊಳ್ಳೋದು. ಅದಕ್ಕೇನು ಸ್ನಾನ ಮಾಡಬೇಕಂತಿಲ್ಲ, ಬೆಳಗ್ಗೆ ಮಾಡಬೇಕಂತಿಲ್ಲ, ರಾತ್ರಿ ಆರಾಮಾಗಿ ಊಟ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗೋ ಬ್ಯುಸಿನೂ ಇರ್ತಾರೆ, ಇಷ್ಟೇ ಹೊತ್ತಿಗೆ ಮಾಡಬೇಕು ಹೇಗೆ ಮಾಡಬೇಕಂತ ಏನಿಲ್ಲ. ಬಸ್ಸಲ್ಲಿ ಕೂತ್ಕೊಂಡ ಮಾಡ್ದ, ಫ್ಲೈಟಲ್ಲಿ ಕೂತ್ಕೊಂಡ ಮಾಡ್ದ, ರಾತ್ರಿ ಊಟ ಮಾಡಿದಾದ್ಮೇಲೆ ಕೆಳಗಡೆ ಕೂತ್ಕೊಂಡ, ಆಯಿತು ಅಂದರೆ ಪದ್ಮಾಸನದಲ್ಲಿ ಕೂತ್ಕೊಂಡ. ಪದ್ಮಾಸನ ಅಂದರೆ ಸ್ಟ್ರೆಚಿಂಗ್ ಎಕ್ಸಸೈಸ್. ಅದೇನು ಅಂಥದ್ದೇನು ಸ್ಟ್ರೆಚ್ ಆಗುತ್ತೆ ಇಡೀ ಬಾಡಿ. ಈಗ ನಾನು ಕಾಲು ಮೇಲೆ ಇದು ನನಗೆ ಸ್ಟ್ರೆಚಿಂಗೆ, ನಾನು ಸ್ಟೈಲ್ಗೆಲ್ಲ ಹಾಕ್ಕೊಂಡಿರೋದು ಏನಂದರೆ ಎಲ್ಲ ಸ್ಟ್ರೆಚ್ ಆಗುತ್ತೆ. ಒಂಥರ ಇದು ಒಂದು ಟೈಪ್ ಆಫ್ ಏನೋ ಆಸನ. ಸೊ ಆ ಕೂತ್ಕೊಂಡು ಆರಾಮಾಗಿ ಕಣ್ಣು ಮುಚ್ಕೊಂಡು ಇದು ಮಾಡ್ತಾಯಿದ್ದಾರೆ. ಪಕ್ಕದಲ್ಲಿ ಒಂದು ಬುಕ್ ಇಟ್ಕೊಳ್ಬೇಕು, ಡೈರಿ. ಹೊಸ ಐಡಿಯಾಸ್ ಬರ್ತದೆ. ಈಗ ನನ್ನ ಸಬ್ಜೆಕ್ಟ್ ಮ್ಯಾಟ್ರು ಹೆಲ್ತ್, ಈಗೇನೋ ಹೊಸ ಬರ್ತದೆ, ಟಕ್ಕಂತ ಬುಕ್ ಇಟ್ಕೊಳ್ಬೇಕು, ತೆಗೆದುಬಿಡೋಕೆ ನಿಧಾನ ತೆಗಿಬೇಕು. ಸಡನ್ ತೆಗೆದ್ರೆ ಒಂಥರ ಲೈಟ್ ಒಂಥರ ಇದಾಗ್ದಂಗೆ ಆಗ್ತೈತೆ. ನಿಧಾನ ತಗೊಂಡು ಹಂಗೆ ಬರ್ಕೊಂಡ್ಬಿಡೋದು, ಇಲ್ಲಂದ್ರೆ ಮರ್ತೋಗ್ಬಿಡ್ತಾರೆ. ಆಮೇಲೆ ಅದನ್ನು ಫಾಲೋ ಅಪ್ ಮಾಡ್ತಂದ್ರೆ ನಮ್ಮ ಇಂಡಿವಿಜುವಲ್ ಡೆವಲಪ್ಮೆಂಟ್. ಆಗಲೇ ಹೇಳಿದ್ರಲ್ಲ ಗೀತಾದು ವಾರ್ ಅಂದರೆ ಬರೀ ಒಂದು ವಾರಿಂದ ಅಲ್ಲ, ಅದು ನಮ್ಮ ಇಂಟರ್ನಲ್ ವಾರು, ನಮ್ಮ ಹೆಲ್ತ್ ವಾರು, ನಮ್ಮ ಆಬ್ಜೆಕ್ಟಿವಿಟಿ ವಾರು, ಮತ್ತು ನಮ್ಮ ಅಚೀವ್ಮೆಂಟ್ ವಾರು, ಮತ್ತು ಮ್ಯಾನೇಜ್ಮೆಂಟ್ ಆಫ್ ದ ಫ್ಯಾಮಿಲಿ, ದಟ್ ಇಸ್ ಆಲ್ಸೋ ವಾರ್ ಓನ್ಲಿ. ಮ್ಯಾನೇಜ್ಮೆಂಟ್ ಆಫ್ ದ ಫ್ರೆಂಡ್ ಸರ್ಕಲ್,
ಅದರಲ್ಲಿ ಈಗೋನು ವಾರೇನೆ. ಅದು ಸೊ ಪ್ರತಿಯೊಂದನ್ನ ಇಲ್ಲಿ ಸ್ನಬ್ ಮಾಡಿಬಿಡ್ತೈತೆ. ನೀವು ಸಿಂಪಲ್ ಮನುಷ್ಯ ಆಗ್ಬಿಡ್ತೀರಿ ಮೆಡಿಟೇಷನ್ಗಳು. ಅಹಂಕಾರ ಹೊರಟೋಗುತ್ತೆ. ಈಗ ನಾನು IAS ಅವ್ರ ಹತ್ರ ಮಾತಾಡಬಾರ್ದು. ಎಷ್ಟು ದಿನ IAS ಇರ್ತಾರೆ ಹೇಳ್ರಿ. ಒನ್ಸ್ ಯು ಗೆಟ್ ರಿಟೈರ್ಡ್ ದೆನ್ ಯು ವಿಲ್ ಸಿ. ಯಾಕೆಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನು ಹೇಳ್ಕೊಳ್ಬಾರ್ದು, ಹೇಳ್ತೀನಿ. ಒಬ್ಬರು ರಿಟೈರ್ಡ್ ಆಫೀಸರು, ಬಿಕಾಸ್ ನಾನು ಜನರಲಿ ರಿಟೈರ್ಡ್, ಐ ಗಿವ್ ಲಾಟ್ ಆಫ್ ರೆಸ್ಪೆಕ್ಟ್. ಯಾಕಂದರೆ ಆಲ್ರೆಡಿ ಅವ್ರು ನಮ್ಮ ಗುರುಗಳಾಗಿರ್ತಾರೆ. ಸೊ ಅವರು ಬರ್ತಾಯಿದ್ರು. ಇನ್ನೊಬ್ಬರು ಜೂನಿಯರ್ ಕೊಲೀಗ್ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಅವ್ರು ಏನು ಹೇಳಬೇಕು, ನೋಡಿ ಸರ್ ಅವ್ರು ರಿಟೈರ್ಡ್ ಆಗಿದ್ದಾರೆ, ಈಗಲೂ ಬರ್ತಾ ಇರ್ತಾರೆ ಅದು ಇದು ಕೆಲಸಕ್ಕೆ, ಯಾಕೆ ಅವ್ರು ಆರಾಮಾಗಿರಬಾರ್ದು ಅಂದರೆ ನಾನು ಅಂದ್ಕೊಂಡೆ. ನಾನು ರಿಟೈರ್ಡ್ ಆದ್ರೂ ಅದಕ್ಕೆ ನಾನು ಜನರಲಿ ಯಾರ ಹತ್ರ ಹೋಗೋದಿಲ್ಲ ಯಾವುದೇ ಕೆಲಸ ಅಂತ. ಅಂದರೆ ಮನುಷ್ಯ ಆಗಿದ್ರೆ ಪವರ್ ಇದ್ದಾಗೆ ಪವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಆ ಪವರಿಂದ ಆಚೆ ಮಾಡಿದ್ಮೇಲೆ ಇಲ್ಲ. ಅದನ್ನು ನಾವು ಮೊದಲೇ ಸಿಂಪಲ್ ಇತ್ತು ಅಂದರೆ, ನೀವು ಪವರ್ ಹೋದ್ರೂ ನಿಮಗೇನು ಇದಲ್ಲ. ಏನು ನನಗೆ ಹಿಂದೆ ಗಾಡಿ ಇತ್ತು, ಮುಂದೆ ಗಾಡಿ ಇತ್ತು, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ನಾನಿದ್ದೆ, ಅದೆಲ್ಲ ನಿಮ್ಮದಲ್ಲ. ಅದು ಆ ಎಕ್ಸಾಮ್ ಪಾಸ್ ಮಾಡಿದ್ರಿಂದ, ಆ ಪವರ್ ಇದ್ರಿಂದ, ಆ ಸರ್ಕಾರ ಟ್ಯಾಕ್ಸ್ ಪೇಯರ್ ಮನಿ, ಅದು ಪಬ್ಲಿಕ್ ಪ್ರಾಪರ್ಟಿ, ಅದು ನಿಮ್ಮದಲ್ಲ. ಅದು ನೀವು ಪರ್ಮನೆಂಟ್ ಅಂತೂ ಅಲ್ಲ. ಅದಕ್ಕೆ ನಾವು ಯಾವಾಗಲೂ ಏನೇ ಪೊಸಿಷನ್ ಇದ್ರೂ ಎಷ್ಟು ನಾವು ಪಬ್ಲಿಕ್ ಮಾಡ್ತೀವಿ ಅದು ಅಷ್ಟು ಖುಷಿ ನಮಗೆ ಸಿಗುತ್ತೆ. ಅದು ಆ ಪವರ್ಫುಲ್ ಟೂಲು ಇದು ಏನೋ ಧ್ಯಾನ. ಸೊ ನಾವು ಧ್ಯಾನ ಅಂದರೆ ಇದು ಏನಪ್ಪ ಅವರೆಲ್ಲ ಹುಚ್ಚರು. ಇಲ್ಲಿಂದ ಮಹಾಬೋಧಿ ಟೆಂಪಲ್ಗೆ ಹೋಗ್ತಾರೆ, ಇಲ್ಲಿಂದ ಪಿರಮಿಡ್ಸ್ಗೆ ಹೋಗ್ತಾರೆ, ಮತ್ತಿನ್ನೆಲ್ಲೋ ಹೋಗ್ತಾರೆ. ಸೊ ಅದು ಇದೆಲ್ಲ ಅದು ಎಂಥ ಇರಲಿ. ಇವತ್ತು ಎಷ್ಟೋ IAS ಆಫೀಸರ್ಸು, ಮಿನಿಸ್ಟರ್ಸು ಧ್ಯಾನ ಮಾಡ್ತಾರೆ. ನಮ್ಮ ವೆರಿ ಸೀನಿಯರ್ ಕೊಲ್ಲಿಗೆ ನಾನು ಹೆಸರು ಹೇಳೋದಿಲ್ಲ, ಮನೆ ಹೋದ ತಕ್ಷಣ ಸರಿ ಧ್ಯಾನ ಮಾಡ್ತಾಯಿದ್ರು. ಪಿನ್ ಡ್ರಾಪ್ ಸೈಲೆನ್ಸ್. ಧ್ಯಾನ ಮಾಡಿದಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ. ಎನಾರ್ಮಸ್ ಎನರ್ಜಿ ಬರ್ತದೆ. ಎಂಥ ಎನರ್ಜಿ ಬರ್ತದೆ ಅಂದರೆ ಅದು ಯು ಕೆನಾಟ್ ಇಮ್ಯಾಜಿನ್. ಒಂದು ಹ್ಯೂಮರಸ್ ಆಗಿ ಹೇಳ್ತೀನಿ, ಜನರಲಿ 8 ಗಂಟೆದು ಗಲಾಟೆಗಳಾಗ್ತೈತೆ. ಇಟ್ಸ್ ಅ ಹ್ಯೂಮನ್ ನೇಚರ್. ಗಲಾಟೆ ಆಗಲಿಲ್ಲ ಅಂದರೆ ನಿಜವಾದ ಪತಿ ಪತ್ನಿ ಅಲ್ಲ, ಗಲಾಟೆ ಆಯಿತು ಅಂದರೆ ನಿಜವಾದಿದ್ದು ಅಂತ ಹೇಳ್ಬೋದು. ಅವಾಗೇನು ಧ್ಯಾನ ಮಾಡಿಬಿಟ್ರೆ ಇನ್ನೂ ಜಾಸ್ತಿ ಆಟೋಮೆಟಿಕ್ಲಿ ಸಾಲ್ವ್ ಆಗಿರ್ತದೆ ಪ್ರಾಬ್ಲಮ್ಸ್. ಇನ್ಸ್ಟೆಡ್ ಆಫ್ ಇದು ಮಾಡ್ಕೊಳ್ಳೋದು. ಅಂದರೆ ಧ್ಯಾನ ಅನ್ನೋದು ಅಷ್ಟು ಪವರ್ಫುಲ್ ಟೂಲು. ಎಲ್ಲ ಪ್ರಾಬ್ಲಮ್ನು ಆಟೋಮೆಟಿಕ್ಲಿ ಸಾಲ್ವ್ ಮಾಡ್ತಾರೆ. ಜೀವನ ಶೈಲಿ ಬದಲಾವಣೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಸರ್? ನೋಡಿ, ಜೀವನ ಶೈಲಿ ಅನ್ನೋದೇ ಭಾರಿ ಇಂಪಾರ್ಟೆಂಟ್. ಫಸ್ಟ್ ನಾವು ಅಂದ್ಕೊಳ್ಬೇಕು, ನಾನು ಮದುವೆ ಆದಾಗ ಹೆಂಗಿದ್ದೆ ಅಥವಾ ಕಾಲೇಜಲ್ಲಿ ಹೆಂಗಿದ್ದೆ ಅದೇ ರೀತಿ ನನ್ನ ಶರೀರನ ನಾವು ಇಟ್ಕೊಳ್ಬೇಕು. ನನ್ನ ಶರೀರ ನನ್ನ ಮಗು. ನಾನು ನನ್ನ ಮಗು ನೋಡಿದೆ ಏನೆಲ್ಲ ನೋಡಕ್ಕೆ ಹೋಯ್ತು ಅಂದರೆ, ಒಂದ್ಸರಿ ನನ್ನ ಮಗು ನನ್ನ ಹತ್ರ ಇರಲ್ಲ, ಇಲ್ಲ ಮಿಷಿನ್ಗಳ ಹತ್ರ ಹೋಗುತ್ತೆ, ಇಲ್ಲ ಡಾಕ್ಟ್ರುಗಳ ಹತ್ರ ಹೋಗುತ್ತೆ, ಇಲ್ಲ ಮಣ್ಣು ಹೋಗುತ್ತೆ. ಈಗ ನಮಗೆ ದೇವ್ರು ಕೊಟ್ಟಿರೋದು 100 ವರ್ಷ ಮೇಲೆ ಇರಬೇಕಂತ. ನಾನಂತೂ ಟಾರ್ಗೆಟು ಆರೋಗ್ಯದಿಂದ ಯಾವ ಬೇಕಾದ್ರೂ ಸಾಯ್ಬೋದು, ಬಟ್ ಟಾರ್ಗೆಟ್ ಇರಬೇಕು ನಾನು 100 ವರ್ಷ ಮೇಲೆ ಯಾರ ಒಂದು ಆಸರೆಯಲ್ಲಿ ಇರಬಾರ್ದು. ಹಂಗಿರಬೇಕು ಅಂದರೆ ನಮ್ಮ ಶರೀರಕ್ಕೆ ಸ್ವಲ್ಪ ಕೆಲಸ ಕೊಡಬೇಕು. ಬಾಯಿನ ಸ್ವಲ್ಪ ನೆಟ್ಗಿಟ್ಕೊಳ್ಬೇಕು. ಬಾಯಲ್ಲಿ 2 ಇದೆ, ಒಂದು ಮಾತು, ಇನ್ನೊಂದು ಆಹಾರ. ಮಾತು ಅಷ್ಟೇ, ನೀವು ಎಷ್ಟು ಮೃದುವಾಗಿ ಮಾತಾಡ್ತೀರೋ ನಿಮಗೆ ರಿವರ್ಸ್ ಅಷ್ಟೇ ಖುಷಿಯಾಗಿರ್ತೀರಿ. ಎಷ್ಟು ಅಹಂಕಾರ ಇರ್ತದೋ ಅದು 100% ಅಷ್ಟೇ ರಿವರ್ಸ್. ಅದೇ ರೀತಿ ಆಹಾರ ಎಷ್ಟು ರುಚಿಯಾಗಿ ತಿಂತೀರೋ ಅಷ್ಟು ಕೆಟ್ಟದ್ದು ಶರೀರಕ್ಕೆ ಹೋಗುತ್ತೆ. ಆ ರುಚಿನ ಯಾವಾಗಲಾದರೂ ಒಂದು ಮೂಮೆಂಟ್ ಇಟ್ಕೊಳ್ಬೇಕು. ಇಲ್ಲ ಅಂದರೆ ಸಿಂಪಲ್ ಫುಡ್ ಆಗಿರೋಂಥದ್ದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಎಷ್ಟೋ ಜನಕ್ಕೆ ಅರಿವಿಲ್ಲ ಈ ಬೇಯಿಸದೇ ಇರೋ ಆಹಾರ ಬಗ್ಗೆ. ಅದನ್ನು ನಾನು ಕೋತಿ ಆಹಾರ ಅಂತ ಹೇಳ್ತೀನಿ. ಈ ಕೋತಿ ಆಹಾರ ಮಾಡ್ತು ಅಂದರೆ ಯಾವುದೇ ಬರಬಾರದ ರೋಗಗಳು ಬಂದರೂ ಸಹ ಆ ರೋಗ ಹೊರಟೋಗುತ್ತೆ. ಕೋತಿ ಆಹಾರದಲ್ಲಿ ನಮ್ಮ ಶರೀರನ ಸ್ವಚ್ಛ ಮಾಡಿ ನಾವು ಯಾವ ರೀತಿ ಹುಟ್ಟಿದ್ದೀವೋ ಅದೇ ರೀತಿ ಶರೀರ ವಾಪಸ್ ಬರುತ್ತೆ. ನಮಗೇನಾದ್ರು ತಿನ್ನಬೇಕು ಬರೀ ತಿನ್ನೋದ್ರಲ್ಲೇ ಇರ್ತೀವಿ. ಏನು ಸಾಯ್ತಾ ಇದ್ದಾರೆ, ನೋವಿದೆ, 4th ಸ್ಟೇಜ್ ಕ್ಯಾನ್ಸರ್, ಇನ್ನೇನು ಬದುಕೋದಿಲ್ಲ, ಆದರೂ ನಾನು ತಿನ್ಬೇಕಂತ ಅವ್ರು ಕೇಳ್ತಾರೆ. ನಾನೆಲ್ಲ ಪ್ರವಚನ ಕೊಟ್ಟಿದ್ದಾದ್ಮೇಲೆ ನಾನು ವೆರಿ ರೂತ್ಲೆಸ್. ಈಗ ನಿಮ್ಗೆ ಗೊತ್ತಲ್ಲ, ಸುಶ್ರುತ ಯಾವಾಗ, ದಟ್ ಇಸ್ ದ ಓಲ್ಡೆಸ್ಟ್ ಡಾಕ್ಯುಮೆಂಟ್ ಫಾರ್ ಸರ್ಜರಿ.
ಆವಾಗ 4 ಜನ ಎಲ್ಲ ಗಟ್ಟಿ ಮುಷ್ಟಿಯವ್ರು ಹಿಡ್ಕೊಂಡು ಕೊಯ್ತಾ ಇದ್ರಂತೆ, ಸರ್ಜರಿ ಮಾಡ್ತಾ ಇದ್ರಂತೆ. ಆಮೇಲೆ ಈ ಟರ್ಮೈಟ್ಸ್, ದೊಡ್ಡ ಟರ್ಮೈಟ್ಸ್ನ ಬೆಳೆಸಿ ಅದನ್ನು ಹಾಕಿ ಅದು ಅಂದಾಗ ಸ್ವಿಚಸ್ ಅಂತ ಆಗಿ ಇದು ಮಾಡ್ತಾ ಇದ್ರಂತೆ. ಮಾಡ್ತಾ ಇದ್ರಂತೆ. ಅದು ಟೆಕ್ನಿಕಲಿ ನೀವು ಹೇಳ್ಬೋದು ಆಸ್ ಎ ಡಾಕ್ಟರ್, ನನಗೆ ಅದು ಆ ಟೆಕ್ನಿಕಲ್ ಟರ್ಮ್ಸ್ ಬರೋದಿಲ್ಲ. ಸೊ ಆ ರೀತಿ ಇಲ್ಲೂ ಅಷ್ಟೇ ಮನೆಯವರು ಅವರಿಗೆ ಸರಿಯಾಗಿ ಬೆಂಡೆತ್ತಬೇಕು. ಆಮೇಲೆ ಮಾಡೋದು ಅನ್ಕುಕ್ ಡಯಟ್ನ ತಾನು ಉಪಯೋಗಿಸಿ ಚೆನ್ನಾಗಿದೆ ಅಂದಮೇಲೆ ಅವ್ರಿಗೆ ಕೊಡಬೇಕು, ಬೇಕೋ ಬಿಟ್ಟಿಗೆ ಮಾಡಿಕೊಡ್ಬಾರ್ದು. ಈಗ ನಾವು ರಸಾಯನ ಮಾಡ್ತಿದ್ವಿ ಏನು ಪೂಜೆಗಳಲ್ಲಿ, ರಸಾಯನದಲ್ಲೇನು ಎಲ್ಲ ಫ್ರೂಟ್ಸೇ, ಬೆಲ್ಲ ಒಂದು ಹಾಕಿರ್ತೀವಿ, ತುಪ್ಪ ಹಾಕಿರ್ತೀವಿ. ಇಲ್ಲಿ ತುಪ್ಪ ಹಾಕಂಗಿಲ್ಲ, ಅದ್ರ ಬದಲು ಕೊಬ್ಬರಿ ಎಣ್ಣೆ ಹಾಕ್ಬೋದು. ಬೆಲ್ಲ ಹಾಕಂಗಿಲ್ಲ, ಅದ್ರ ಬದಲು ಡೇಟ್ಸ್ ಹಾಕ್ಬೋದು. ಸೊ ಅವಾಗ ಏನಂತ ಅಸಿಡಿಕ್ ನೇಚರ್ನ ಆಲ್ಕಲೈನ್ ತರಬೇಕು. ಆಮೇಲೆ ಸಲಾಡ್ಸ್ ಭಾರಿ ಇಂಪಾರ್ಟೆಂಟು. ಈಗ ನಮ್ಮ ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಕೋಸಂಬರಿ ಅಂತ ಒಂದು ಐಟಮ್ ಇರ್ತದೆ. ಏನು ನೆನೆಸಿದ ಹೆಸರುಬೇಳೆ, ಆಮೇಲೆ ಸೌತೆಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಲ್ಟು, ಅದೆಲ್ಲ ಮೆಡಿಸಿನ್ ವ್ಯಾಲ್ಯೂ. ಆಮೇಲೆ ಅನ್ಕುಕ್ ಡಯಟ್ ಮಾಡಿದವರು ಕೋಸಂಬರಿ ಅಥವಾ ಸಲಾಡ್ ತಿನ್ನಲಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡ್ತದೆ, ಶಕ್ತಿ ಬರಲ್ಲ ಸರ್. ನೀವು ಎಷ್ಟೇ ಡೇಟ್ಸ್ ತಿನ್ನಲಿ ಎಷ್ಟೇ, ಬಟ್ ಅದು ಬೇಕೇ ಬೇಕು. ಯಾಕಂದ್ರೆ ನನ್ನ ಬಾಡಿ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ನಾನು ಹೇಳೋದು ಈಗ ಕೆಲವ್ರಿಗೆ ಹೇಳ್ತೀನಿ, ಕೆಲವ್ರು ಬರ್ತಾರೆ. ಯಾಕೆಂದ್ರೆ ನನಗೆ ಈ ಮನೆ ರಸ್ತೂಟದಲ್ಲಿ ಎಲ್ಲ ಲೇಡೀಸ್ ಜಾಸ್ತಿ ಅಲ್ವಾ, ಎಲ್ಲ ಫ್ಯಾನ್ಸ್ ನನಗೆ ಬಂದು ಹೇಳ್ತಾರೆ, ಸರ್ ಈ ಪ್ರಾಬ್ಲಮ್ ಇದೆ ನನಗೆ ಗೊತ್ತು, ನೀವು ಹೇಳಿದ್ರೆ ಹೆಸರು ಹೋಗ್ತದೆ. ನಾನು ಹೇಳ್ತೀನಿ, ಕೋತಿ ಯಾಕೆ ಇಷ್ಟ ಇದೆಯಾ ಸರ್, ನೀವು ಏನು ಹೇಳಿದ್ರು ನನಗೆ ಇಷ್ಟ ಇದೆ. ಒಂದೊಂದ್ಸರಿ ಬರೋದು 8ರಿಂದ 13 kg ಕಡಿಮೆ ಮಾಡ್ಕೊಂಡು, ಆಮೇಲೆ ಪ್ಲಸ್ ವೆರಿಕೋಸ್ ವೆನ್ ಡಿಸಪಿಯರ್ ಆಗ್ತದೆ. ಆಮೇಲೆ ಕೇಳ್ತೀನಿ ಅಬ್ಸರ್ವೇಷನ್ ಸ್ಟಡೀಸ್, ಅದಕ್ಕೆ 1000 ಜನ ಮಾಡಿಬಿಡ್ತೀನಿ. ಸೊ ಕೇಳ್ತೀನಿ, ನೀವು ಹೇಳ್ರಿ ನನಗೆ ಹೆಂಗೆ ಕಷ್ಟ ಆಯ್ತಾ ಸರ್? 3 ದಿನ ಕೆಟ್ಟದಾಗ ಅನಿಸ್ತು, 4 ದಿನ ಹೂ ಮೇಲೆ ಇಟ್ಟಂಗೆ ಆಯ್ತು ಕಾಲು, 5 ದಿನ ರಿಲ್ಯಾಕ್ಸ್ ಆಗಿದೆ, 6 ದಿನ ಆದಮೇಲೆ ಒಂದು ತಿನ್ನಲಿಲ್ಲದ್ರೂ ಹಸುವೆ ಆಗಲ್ಲ. ಆ ರೀತಿ ಇದೆ ಇದರಲ್ಲಿ. ಏನಂದರೆ ಜ್ಯೂಸಸ್ಸು, ಡೇಟ್ಸು, ಕಡಲೆ ಬೀಜ ಹುರಿದಿರೋದು, ಅದು ಸಲಾಡ್ಸ್, ಇವೆಲ್ಲ ಇಟ್ಕೊಂಡ್ರೆ ಎಲ್ಲ ಆ ಶೈಲಿ ಆಟೋಮೆಟಿಕ್ ಆಗುತ್ತೆ. ಬೆಸ್ಟ್ ಈಸ್ ಒಂದು ಮೆಡಿಟೇಷನ್. ನೆಕ್ಸ್ಟ್ ಪ್ರಾಣಾಯಾಮ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಣಾಯಾಮ ಏನು? ಲಂಗ್ ಎಕ್ಸಸೈಸ್. ಲಂಗ್ ಏನೋ ಕೆಲಸ ಮಾಡ್ತದೆ 80% 90%, ಅದನ್ನು 100% ಮಾಡ್ಬೇಕಂದ್ರೆ ಅದಕ್ಕೂ ಎಕ್ಸಸೈಸ್ ಕೊಡಬೇಕು. ಪ್ರಾಣಾಯಾಮ ಅಂದರೆ ಅದೇ ಎಕ್ಸಸೈಸು. ಅದು ನಾವು ಧರ್ಮದಲ್ಲಿ ತಗೊಂಡು ಸರ್, ಅದೇ ನನಗೆ ಇಷ್ಟ ಆಗಿದ್ದು ಅಂತಂದರೆ, ಸೊ ನಿಮ್ಮಲ್ಲಿ ಏನಂತಂದರೆ ನಿಮ್ಮದು ಒಂದು ಪ್ರಿಸ್ಕ್ರಿಪ್ಷನಲ್ಲಿ ಎಲ್ಲ ಇರುತ್ತೆ. ಲೈಕ್ ಪ್ರಿಸ್ಕ್ರಿಪ್ಷನಲ್ಲಿ ಫಸ್ಟ್ ಮೆಡಿಸಿನ್ನು, ಅದಾದಮೇಲೆ ಡಯೆಟು, ದೆನ್ ಧ್ಯಾನ ಮತ್ತು ಪ್ರಾಣಾಯಾಮ. ಈಗ ನಾವಾಗಿ ಡಾಕ್ಟರ್ ಆಗಿರೋದಕ್ಕೆ ನಾವೇನು ಬರಿತೀವಿ ಅಂತಂದರೆ ಲೈಕ್ ಮೆಡಿಸಿನ್ ಇರುತ್ತೆ, ಕೆಳಗಡೆ ಒಂದು ಡಯಟ್ ಪ್ಲಾನ್ ಅಂತ ಹೇಳಿ ಹಾಕಿ ಕೊಡ್ತೀವಿ. ಸೊ ಅದೊಂದು ವಿಶೇಷ ನಿಮ್ಮಲ್ಲಿ ನನಗೆ ಕಾಣಿಸಿದ್ದು ಅಂತ ಅಂದರೆ ಧ್ಯಾನ ಮತ್ತು ಪ್ರಾಣಾಯಾಮ ಸರ್. ಯಾಕಂದರೆ ಪ್ರಾಣಾಯಾಮ ಯಾವ ಏಜ್ನವರು ಮಾಡ್ಬೋದು, ಆಮೇಲೆ ಡಿಫ್ರೆಂಟ್ಲಿ ಏಬಲ್ಡ್ ಮಾಡ್ಬೋದು, ಡಿಸೇಬಲ್ಡ್ ಪರ್ಸನ್ನು ಅದೇ ವಾಕಿಂಗ್ ಮಾಡೋಕ್ಕಾಗಲ್ಲ. ಆಮೇಲೆ ಇದರಲ್ಲೆಲ್ಲ ಇದೆ ಕಪಾಳಭಾತಿ, ಇಂಟರ್ನಲ್ ಆರ್ಗನ್ಸ್ ಮಸಾಜ್. 100 ಮಾಡಿದ್ರೆ ಕೆಲವರು 1 ಕಿಲೋಮೀಟರ್ ವಾಕ್ ಮಾಡೋದಷ್ಟು ಅಂತ ಹೇಳ್ತಾರೆ. ಆವಾಗ ಎಲ್ಲ ಆಕ್ಟಿವೇಟ್ ಆಗೋಗ್ತೈತೆ. ದಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಇದು ಭಸ್ತ್ರಿಕಾ. ಸ್ಲೋ ಆಗಿ ಇನ್ಹೇಲ್ ಮಾಡೋದು ಮತ್ತು ಸ್ಲೋ ಎಕ್ಸೆಲ್ ಮಾಡೋದು, ಅದನ್ನು 1 ಸೆಟ್ 40 ಸೆಟ್ ಮಾಡಲಿ, ಎಣಿಸ್ತಾ ಇರಲಿ, ಅದೇ ಮೆಡಿಟೇಷನ್. 40 ಸೆಟ್ ಎಣಿಸ್ಕೊಂಡ್ರಲ್ಲ 20 ನಿಮಿಷ ಆಗೋಯ್ತು. ಕಪಾಳಭಾತಿ 100ರಿಂದ ಸ್ಟಾರ್ಟ್ ಮಾಡಲಿ, 1000 ಮಾಡಲಿ, ಹೆಂಗಾಗಿ ಯಾವಾಗಲೂ ಇರ್ತಾರೆ. ಆಮೇಲೆ ಅನುಲೋಮ ವಿಲೋಮ, ಲೆಫ್ಟಲ್ಲಿ ತಗೊಳ್ಳಿ, ರೈಟಿಗೆ ಬಿಡಲಿ, ರೈಟಲ್ಲಿ ತಗೊಳ್ಳಿ, ಅದು 1 ಸೆಟ್. ಅಂಥವು 5 ಸೆಟ್ ಮಾಡಿದ್ರೆ 1, ಅಂಥವು 4 ಸೆಟ್, 20 ನಿಮಿಷ ಆಗೋಯ್ತು. ಸೊ ಆಟೋಮೆಟಿಕ್ 1000 ಸೆಟ್ ಅದು ಮಾಡೋಕೆ ಅದು 20 ನಿಮಿಷ, 60 ನಿಮಿಷ ಆಗೋಯ್ತು. ಮೆಡಿಟೇಷನ್ ಒಂದು 20 ನಿಮಿಷ, ಒಂದು ಹಂಗೆ ಆಗೋಯ್ತು. ಆವಾಗ ನಿಮಗೆ ಬೋರ್ ಆಗಲ್ಲ. ಟಾರ್ಗೆಟ್ಸ್ ಇದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು, ಇದು ಮಾಡ್ಬೇಕು. ಸೊ ಆಟೋಮೆಟಿಕ್ಲಿ ಎಂಜಾಯ್ ಮಾಡೋರು. ಆಮೇಲೆ ಅವರು ರಾಜ ಇದ್ದಂಗೆ ಇರ್ಬೋದು. ರಾಜ ಅಂದರೆ ಎಲ್ಲ ತಿಂತಾರೆ, ಏನು ಬೇಕಾದರೂ ಅವರು ಇದು ಮಾಡ್ತಾರೆ. ಆಮೇಲೆ ಒಳ್ಳೆ ಥಾಟ್ ಪ್ರೊಸೆಸ್ ಇರ್ತದೆ. ಸೊ ಇದು ಏನು ಪರ್ಮನೆಂಟಾಗಿ ನಾವು ಅನ್ಕುಕ್ಡ್ ಮಾಡ್ಬೇಕಂತ ನಾನು ಹೇಳಲ್ಲ. ಪರ್ಮನೆಂಟಾಗಿ ಹತ್ತಿನಿಲ್ಲ. ನಿಮಗೆ ಏನು ಫಸ್ಟ್ ನಾನು ಹೇಳೋದಂದರೆ, ಇದಕ್ಕೆ ನಾವು ಸುಖ ಕೊಡಬೇಕು. ಬ್ರೈನಿಗೆ ಸುಖ ಕೊಟ್ಟರೆ ಶರೀರಕ್ಕೆ ಆಟೋಮೆಟಿಕ್ಲಿ ಸುಖ ಆಗುತ್ತೆ. ಬ್ರೈನಿಗೆ ಯಾವ ಸುಖ ಕೊಡೋದಂದ್ರೆ ನಾವು ಕೆಟ್ಟದ್ದು ಯೋಚನೆ ಮಾಡೋದು, ಬೇರೆಯವ್ರಿಗೆ ಹಾಳು ಮಾಡೋದು ಅಂತ ಯೋಚನೆ ಮಾಡೋದು, ಯಾರಿಗೂ ಹೆಲ್ಪ್ ಮಾಡದೇ ಇರೋದು, ಆಮೇಲೆ ನಮಗೆ ಬೇಕಾಗಿ ತಿನ್ನದೇ ಇರೋದು. ಬೇಕಾಗಿ ತಿನ್ನಬೇಕು, ಸ್ವಲ್ಪ ತಿನ್ನಬೇಕು, ಇಷ್ಟು ತಿನ್ನಬಾರ್ದು.
ಮೈಸೂರು ಪಾಕ್ ಅಂದರೆ ಸ್ವಲ್ಪ ತಿನ್ಬೇಕು. ಅದು ಬಿಟ್ಬಿಟ್ಟು ಮೂರು ಪೀಸ್ ತಿಂದ್ಬಿಟ್ಟು ಹೋಳಿಗೆ ಒಂದು ತಿನ್ನಬೇಕು. ಏಜ್ ಪ್ರಕಾರ ನೋಡ್ಕೊಂಡು ಚಿಕ್ಕ ಮಕ್ಕಳು ತಿನ್ಬೋದು. ಆ 3 ತಿನ್ಬೇಡ ಮತ್ತೆ ಸಿಗ್ತದೆ ಇಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಸರ್, ವೈಜ್ಞಾನಿಕವಾಗಿ ಧ್ಯಾನ ಮತ್ತು ಪ್ರಾಣಾಯಾಮ ಅದರದ್ದು ಉಪಯೋಗ ಏನು ಸರ್ ನಮಗೆಲ್ಲ? ಒಂದು ಸುಪ್ರೀಂ ಪವರ್ ಧ್ಯಾನದಲ್ಲಿದೆ. ಸುಪ್ರೀಂ ಪವರ್ ಅಟ್ ಲಾಸ್ಟ್ ಅದು ಅಲ್ಟಿಮೇಟ್. ಅದು ಅಲ್ಟಿಮೇಟ್ ಅಂದರೆ ನೀವು ನಿಮ್ಮನ್ನು ಕ್ವಶನ್ ಮಾಡ್ಕೊಬೇಕು. ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೊಬೇಕು. ನಿಮಗೆ ಬೇಸಿಕ್ ನೀಡ್ಸ್ ಊಟಕ್ಕಿದೆಯಾ ಇಲ್ಲ, ಬೇಸಿಕ್ ಥಿಂಗ್ ಕಣ್ಣಿದೆಯಾ ಇಲ್ಲ, ಕಾಲಿದೆಯಾ, ಅಷ್ಟಿತ್ತು ಅಂದರೆ ಅದೇ ಸುಖ ಅಂತ ಅಂದ್ಕೊಬೇಕು. ಆಮೇಲೆ ಎಂಜಾಯ್ ಮಾಡ್ಬೋದು. ಅದು ಸುಪ್ರೀಂ ಪವರ್. ಆಮೇಲೆ ಎಲ್ಲ ಆರ್ಗನ್ಸ್ನು ಆ್ಯಕ್ಟಿವೇಟ್ ಮಾಡಾಕ್ತೈತಿ. ಆಟೋಮೆಟಿಕ್ಲಿ ಹೆಲ್ತಿಯಾಗಿರ್ತೀವಿ. ಆಮೇಲೆ ಕೆಟ್ಟದ್ದು ಏನೂ ಯೋಚನೆ ಮಾಡೋಕ್ಕಾಗಲ್ಲ. ಆಮೇಲೆ ವೆರಿ ಫರ್ಮ್ ಡಿಸಿಷನ್ ಇರುತ್ತೆ. ಏನು ಹೇಳಿದ್ರು ನೀವು ಹೇಳೋದು ಹೇಳೇ ಹೇಳ್ತೀರಿ, ಭಯ ಇರಲ್ಲ. ಏನಾಗುತ್ತೆ, ಬದುಕಿದ್ದಾದ್ಮೇಲೆ ಸಾವು ಸತ್ಯ. ಇವತ್ತು ಸಾಯ್ಬೋದು, ನಾಳೆ ಸಾಯ್ಬೋದು. ಆ ಚಿಂತೆಯಿಂದ ಸಾಯಬಾರ್ದು. ಇವತ್ತೇ ಸಾಯೋಣತೆ, ನಾನು ಮಾಡಿದ್ದೇ ಮಾಡೋಣ ಅಂತ ಆ ರೀತಿ ಇರಬೇಕು. ಸೊ ಆದ್ದರಿಂದ ನನ್ನ ಪ್ರಕಾರ ಮೆಡಿಟೇಷನ್ ಇಸ್ ಸುಪ್ರೀಂ ಪವರ್. ಆಮೇಲೆ ಒಂದು ಬ್ರೈನ್ಗೆ ಮೆಡಿಟೇಷನ್ನು, ಶರೀರಕ್ಕೆ ಪ್ರಾಣಾಯಾಮ ಅಂತೀನಿ. ಯಾಕೆಂದರೆ ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಫ್ಯೂಯಲ್. ಅದು ಪ್ರತಿ ಸೆಲ್ಗೂ ಆಕ್ಸಿಜನ್ ಬೇಕು, ಪೆಟ್ರೋಲಿಯಂ ಇದ್ದಂಗೆ. ಅದಕ್ಕೆ ಬೇಕಂದ್ರೆ ಲಂಗ್ ಎಕ್ಸಸೈಸೇ ಪ್ರಾಣಾಯಾಮ. ವೆರಿ ಸಿಂಪಲ್ ಆಗಿ ಹೇಳಿದೆ. ಇದು ಯಾರೋ ಏನು ಗೊತ್ತಾ, ಈ ಸೈಂಟಿಫಿಕಲಿ ಎಷ್ಟೋ ಜನ ಹೇಳಲ್ಲ. ನನಗೇನಂದರೆ ನಾನು ಏನೇನು ಓದಿ ನಾನು ಕ್ಯೂರ್ ಮಾಡೋಕ್ಕೆ ಪ್ರಿಸ್ಕ್ರಿಪ್ಷನ್ನಲ್ಲೇ ಧ್ಯಾನ ಮತ್ತು ಪ್ರಾಣಾಯಾಮ ಇರುತ್ತೆ. ಅದನ್ನ ನೋಡಿನೇ ಖುಷಿ ಆಗುತ್ತೆ. ನಾನಂತೂ ವೆರಿ ಕ್ಲಿಯರ್. ಯಾರ್ಯಾರೋ ಬರ್ತಾರೆ ಅಡ್ವೈಸರ್ಸ್ ನನಗೆ, ನನಗಿಲ್ಲ. ನಾನು ಏನು ಹೇಳ್ತೀನಿ ಅದೇ ಇಂಪಾರ್ಟೆಂಟ್. ಯಾಕಂದರೆ ಅಬ್ಸರ್ವೇಷನ್ ಸ್ಟಡೀಸ್. ಯಾರೋ ಅಡ್ವೈಸರ್ ಬಂದು ಇದಿರಬಾರ್ದು ಅದಿರಬಾರ್ದು ಅಂದರೆ ನನಗೇನು, ನಾನು ಪೇಷಂಟ್ ಆತ್ಮದಲ್ಲಿ ಹೋಗಬೇಕು. ಅವ್ರಿಗೆ ಏನು ನೋವಿದೆ ಅಂತ ಆವಾಗ ನಾನು ಅವರಾದರೆ ಕರೆಕ್ಟಾಗಿ ಅವ್ರಿಗೆ ನಾನು ಕರೆಕ್ಟಾಗಿ ಹೇಳ್ತೀನಿ. ನಾನು ನಂದೇ ಹೇಳ್ಕೊಂಡು ಹೋದರೆ ಅವ್ರದ್ದು ಯೋಚನೆ ಮಾಡಲಿಲ್ಲ ಅಂದರೆ ದಟ್ ಇಸ್ ಅ ಟೋಟಲಿ ಮೀನಿಂಗ್ಲೆಸ್. ಸರ್, ಪಿರಮಿಡ್ ವ್ಯಾಲಿದು ನಿಮಗೆ ಅನುಭವ ಹೇಗೆ ಸರ್? ಅಲ್ಲಿ ಹೋಗಿ ಬಂದಿದ್ದು ಅದೆಲ್ಲ ಹೇಗೆ? ಒಂದಂತೂ ಹೇಳ್ತೀನಿ, ಬಾಟಮ್ ಆಫ್ ದ ಆರ್ಟಿಂದ ಹೇಳ್ತೀನಿ. ಆಲ್ಮೋಸ್ಟ್ ನಾನು ಮೆಡಿಟೇಷನ್ 1 hour ಮೇಲೆ ಮಾಡಿದೆ. ಆ ಮೇಲೆ ಇದೆಯಲ್ಲ, ಅದು ಆ ಕಿಂಗ್ ಚೇಂಬರ್ ಏನಿದೆಯಲ್ಲ, ಅದು ಮೇಲೆ ಹೋಗಿ ಮಾಡಿದೆ. ಅನ್ಥಿಂಕಬಲ್. ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ. ಅವರು ನನಗೆ ಮೋಟಿವೇಶನ್ ಮಾಡಿದ್ದು. ಸೊ ರಾಜು ಅಲ್ಲಿಗೆ ಹೋಗೋಣ, ಅದು ತುಂಬ, ಅವರು ಈಸ್ ಆಲ್ಸೋ ವೆರಿ ಫ್ಯಾನ್. ದೆನ್ ಐ ವೆಂಟ್ ಟು ಈಜಿಪ್ಟ್. ಲಾಸ್ಟ್ ಇಯರ್ ಐ ವಾಸ್ ಇನ್ ಈಜಿಪ್ಟ್. ಲಾಸ್ಟ್ ಇಯರ್. ಅದು ಇಮ್ಯಾಜಿನ್ ಮಾಡ್ಕೊಳ್ಳಿ, 1118 BC ಅದು ಮಾಡಿರೋದು. ಬುದ್ಧ ಇದ್ದಿದ್ದು, ಲಾರ್ಡ್ ಬುದ್ಧ 311 BC. ಅದು ಅಷ್ಟು ಓಲ್ಡ್. ಆ ಟೈಮ್ನಲ್ಲಿ ಒಂದೊಂದು ಸ್ಲ್ಯಾಬು ಸುಮಾರು 7 tons ಏನು. ಆ ಕರೆಕ್ಟ್ ಪರ್ಫೆಕ್ಷನಲ್ಲಿ ಹೆಂಗಿಟ್ಟಿದ್ದಾರೆ ಅಂತ ಇದುವರೆಗೂ ಆರ್ಕಿಟೆಕ್ಟ್ಸು ಇದು ಮಾಡೋಕ್ಕಾಗಿದೆ. ಆಮೇಲೆ ಇನ್ನೊಂದು ಸೈಟ್ ನೋಡಿದ್ದೀನಿ ಅಲ್ಲಿ. ಆ ಸೈಟಲ್ಲಿ ಅಲ್ಲೊಂದು ಪಿಲ್ಲರ್ ಇದೆ. ಆ ಪಿಲ್ಲರ್ಗೆ ಯಾವ ಸಪೋರ್ಟೂ ಇಲ್ಲ. ಆ ಪಿಲ್ಲರ್ನ 200 ಟನ್ನೋ ಏನೋ ಅಂತೆ ಹೀಗೆ ಇದೆ. ಅಂಥ ಪಿಲ್ಲರ್ಗಳು ಫ್ರೆಂಚ್ ಕ್ಯಾಪ್ಚರ್ ಆದಾಗ ಅವರು ತೊಗೊಂಡೋಗಿಟ್ಟಿದ್ದಾರೆ. ಅದನ್ನು ನಾನು ಫ್ರಾನ್ಸಲ್ಲಿ ನೋಡಿದ್ದೀನಿ. ಅಲ್ಲೊಂದೆರಡು ಪಿಲ್ಲರು. ಬಟ್ ಇಲ್ಲಿ ನೋಡಿದೆ ಅಂದರೆ ಆ ವೇಳೆಯಲ್ಲಿ ಆರ್ಕಿಟೆಕ್ಚರಲ್ ಡಿಸೈನು, ಟೆಕ್ನಾಲಜಿ ಅದು ಅನ್ಇಮ್ಯಾಜಿನಬಲ್. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ನಾವೇನು ನಾವೇ ನಂಬರ್ 1 ಅಂದರೆ ಅಷ್ಟು ಎಷ್ಟು 2 + 4,000 ವರ್ಷಗಳ ಹಿಂದೆ ಹೇಗಿದ್ದರು ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಅಂದರೆ ಪಿರಮಿಡ್ ಆ ಪಿರಮಿಡ್ ಒಳಗಡೆ ನನಗೆ ಹೋಗಕ್ಕೆ ಸ್ವಲ್ಪ ನನ್ನ ವೈಫ್ ಇದು ಮಾಡಿದರು. ಇಲ್ಲ ಈ ಒಂದ್ಸರಿ ಹೋಗ್ಲೇಬೇಕಂತ ಇದ್ದೀನಿ. ಒಳಗಡೆ ಹೋಗಿ ಬಿಡಲಿಲ್ಲ ಇವರು. ಅಯ್ಯೋ ಅದು ಹೋದರೆ ಮತ್ತೆ ತಿರುಗಿ ಕಾಲಿಗೆ ಇದಾಗ್ತದೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು. ಸೊ ಆದರೂ ಎಲ್ಲ ಸುಮಾರು ಜನ ಹೋಗಿದ್ರು. ಸೊ ದಟ್ ಈಸ್ ಅ ಡ್ರೀಮ್ ಆ್ಯಕ್ಚುಲಿ. ಅದು ಸೇಮ್ ಟೈಪ್ ಇಲ್ಲಿ ನಾನು ನೋಡಿದೆ. ದಿಸ್ ಆಲ್ಸೋ ಪಿರಮಿಡ್ ಅವರು ಆರ್ಗನೈಸರ್ ಈಸ್ ನೋ ಮೋರ್ ನೌ. ಹಿ ಹ್ಯಾಸ್ ಡೆವಲಪ್ಡ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಅನ್ಥಿಂಕಬಲ್. ಏನು ಜನ ಎಲ್ಲನ ಎಷ್ಟು ಸಾವಿರಾರು ಜನ ಇರ್ತಾರೆ. ನಾನು ಲಾಸ್ಟ್ ಒಂದು 2-3 years ಇಂದ ಹೋಗಿದ್ದೆ. ತುಂಬ ಚೆನ್ನಾಗಿದೆ.
ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಿಜಕ್ಕೂ ನಾನು PMC ಕನ್ನಡ ವೀಕ್ಷಕರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಿದ್ದೀನಿ. ನನಗೆ PMC ಅವರು ಬಂದು ಈ ಒಂದು ನನ್ನ ಅನುಭವ, ಆಹಾರನೇ ಔಷಧಿ ಮತ್ತು ಧ್ಯಾನ ಅನ್ನೋದು ಸುಪ್ರೀಂ ಪವರ್. ಅದರಿಂದ ಯಾವುದೇ ಒಂದು ಟೆನ್ಷನ್ನು ಮತ್ತು ಇದು ನೆಗೆಟಿವಿಟಿ ಮತ್ತು ಆರೋಗ್ಯಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದರಿಂದ ದೂರ ಹೋಗ್ಬೋದು ಅನ್ನೋ ಒಂದು ವಿಷಯ ನನ್ನಿಂದ ಇದು ಮಾಡೋದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಇದನ್ನು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಆಮೇಲೆ ಪ್ರತಿ ಪೇಷಂಟಿಗೆ ನಾನೇನು ಆಹಾರ ಪದ್ಧತಿಯ ಒಂದು ಬುಕ್ ಕೊಡ್ತೀನಿ, ಅದರಲ್ಲಿ ಧ್ಯಾನ ಅನ್ನೋದು ಫಸ್ಟ್ ಇದೆ, ಆಮೇಲೆ ಪ್ರಾಣಾಯಾಮ. ಸೊ ಅದರಿಂದ ನನಗೆ ಭಾರಿ ಖುಷಿ ಆಯಿತು. ನೀವುಗಳೆಲ್ಲ ಇದರ ಒಂದು ಅನುಭವ, ಇದರದ ಏನು ಉಪಯೋಗ ಅನ್ನೋದನ್ನು ಪಡ್ಕೊಳ್ಳಿ, PMCಗೆ ಹೋಗಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಧ್ಯಾನ ಸರ್ವರೋಗ ನಿವಾರಣ ಅಂತ ಹೇಳಿ ಗೊತ್ತಾಯಿತು. ಹೀಗೆ ಮತ್ತೆ ಒಬ್ಬ ವಿಶೇಷ ಅತಿಥಿಯನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. PMC ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.